ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ನೋಡಿರಿ, SSCಯಲ್ಲಿ ಖಾಲಿ ಇರುವಂಥ SSC ಕಾನ್ಸ್ಟೇಬಲ್ GD ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಆದಂಥ ಜನರಲ್ ಡ್ಯೂಟಿ ವೇಕೆನ್ಸಿ ಬಗ್ಗೆ ರಿಕ್ವೈರ್ಮೆಂಟ್ ಆಗಿದ್ದು ನೋಡಿರಿ, ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭ ಆಗಿದ್ದು ಅಂದರೆ ನೋಡಿರಿ 1/12/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 1/12/2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ನ ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ 1/1/2026ವರೆಗೂ ನೀವು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡ್ಬೋದು. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮ್ಮದು ಮಾಹಿತಿ ತಪ್ಪಾಗಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳೋಕೆ ನಿಮ್ಗೆ 8/1/2026ರಿಂದ 10/1/2026ವರೆಗೂ ನಿಮ್ಗೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಇದು ಎಕ್ಸಾಮ ಯಾವ ತಿಂಗಳಲ್ಲಿ ಇರ್ತದಂದ್ರೆ ಫೆಬ್ರವರಿ ಮತ್ತು ಏಪ್ರಿಲ್ 2026ರಲ್ಲಿ ಈ ಎಕ್ಸಾಮನ್ನು ನಡೆಸ್ಬೋದು ಅಂತ ಹೇಳ್ತಾರೆ. ನೋಡಿರಿ, SSC GD ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಐತಂದ್ರೆ ನೋಡಿರಿ, 21,700ರಿಂದ 69,100ವರೆಗೂ ಈ ಹುದ್ದೆಗೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ವೇಕೆನ್ಸಿ ಪುರುಷ ಅಭ್ಯರ್ಥಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಕೂಡ ವೇಕೆನ್ಸಿಗಳನ್ನು ಕರೆದಿದ್ದು. ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವತ್ತ ನೋಡಿರಿ. ಇನ್ನು ಮೊದಲನೇದಾಗಿ BSFನಲ್ಲಿ ಮೇಲ್ ಅಭ್ಯರ್ಥಿಗಳಿಗೆ ಅಂದರೆ ಪುರುಷ ಅಭ್ಯರ್ಥಿಗೆ 524 ವೇಕೆನ್ಸಿಗಳು ಖಾಲಿದಾವೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಟೋಟಲಾಗಿ 92 ಹುದ್ದೆಗಳು ಖಾಲಿದಾವೆ. ಇನ್ನು ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಟೋಟಲಾಗಿ 616 ಹುದ್ದೆಗಳು BSFನಲ್ಲಿ ಖಾಲಿದಾವೆ. ಇನ್ನು CISFನಲ್ಲಿ ಖಾಲಿರುವ ಹುದ್ದೆಗಳು 13,135 ಪುರುಷ ಅಭ್ಯರ್ಥಿಗಳಿಗಾದರೆ 1,460 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗಿರ್ತವೆ. ಇನ್ನು ಟೋಟಲಾಗಿ CISFನಲ್ಲಿ 14,595 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು CRPFನಲ್ಲಿ ಖಾಲಿ ಇರೋ ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ 5,366 ಹುದ್ದೆಗಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 124 ಹುದ್ದೆಗಳು ಖಾಲಿದ್ದು ಟೋಟಲಾಗಿ 5,490 ಹುದ್ದೆಗಳು CRPFನಲ್ಲಿ ಖಾಲಿದಾವೆ. ಇನ್ನು ಅದೇ ರೀತಿ SSBಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 1,764 ಹುದ್ದೆಗಳಿದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ 1,764 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ITBP ಒಳಗೆ ಪುರುಷ ಅಭ್ಯರ್ಥಿಗಳಿಗೆ 1,099 ಹುದ್ದೆಗಳು ಖಾಲಿ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ 194 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ITBP ಒಳಗೆ ಟೋಟಲಾಗಿ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 1,293 ಹುದ್ದೆಗಳು ಖಾಲಿ ಇರ್ತಾವೆ ನೋಡಿರಿ. ಇನ್ನು AR ಡಿಪಾರ್ಟ್ಮೆಂಟ್ ಒಳಗೆ ಪುರುಷ ಅಭ್ಯರ್ಥಿಗಳಿಗೆ 1,556 ಹುದ್ದೆಗಳು ಖಾಲಿ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ 150 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಟೋಟಲಾಗಿ AR ಡಿಪಾರ್ಟ್ಮೆಂಟಲ್ಲಿ 1,706 ಹುದ್ದೆಗಳು ಖಾಲಿ ಇರ್ತಾವೆ ರೀ. ಇನ್ನು ಅದೇ ರೀತಿ SSFನಲ್ಲಿ ಖಾಲಿ ಇರೋ ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ 23 ಹುದ್ದೆಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅವಕಾಶವಿಲ್ಲ. ಟೋಟಲಾಗಿ SSFನಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಐತಿ, ಅದು 23 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಟೋಟಲಾಗಿ ಕ್ಯಾಟಗರಿ ವೈಸ್ ನೋಡೋದಾದರೆ ನಾವು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ, SC ಅಭ್ಯರ್ಥಿಗಳಿಗೆ 3,433 ಹುದ್ದೆಗಳು ಖಾಲಿ ಇದ್ದು ST ಅಭ್ಯರ್ಥಿಗಳಿಗೆ 2,091 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು OBC ಅಭ್ಯರ್ಥಿಗಳಿಗೆ 5,329 ಹುದ್ದೆಗಳು ಖಾಲಿ ಇದ್ದು EWS 2,416 ಹುದ್ದೆಗಳು ಮತ್ತು UR ಅಭ್ಯರ್ಥಿಗಳಿಗೆ 10,198 ಹುದ್ದೆಗಳು ಖಾಲಿ ಇದ್ದಾವೆ. ಅಂದರೆ ಟೋಟಲಾಗಿ ಪುರುಷ ಅಭ್ಯರ್ಥಿಗಳಿಗೆ 23,467 ಹುದ್ದೆಗಳು ಖಾಲಿ ಇದ್ರೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ್ ನೋಡೋದಾದ್ರೆ ನೋಡಿರಿ, SC ಅವರಿಗೆ 269 ಹುದ್ದೆಗಳು ಖಾಲಿದ್ದು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ST ಮಹಿಳಾ ಅಭ್ಯರ್ಥಿಗಳಿಗೆ 222 ವೇಕೆನ್ಸಿ. ಇನ್ನು OBC ಅವರಿಗೆ 436 ವೇಕೆನ್ಸಿ. ಇನ್ನು EWS ಮಹಿಳೆಗೆ 189 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು UR ಅಭ್ಯರ್ಥಿಗಳಿಗೆ 904 ಖಾಲಿದ್ದು ಟೋಟಲಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 2,020 ಹುದ್ದೆಗಳು ಖಾಲಿದ್ದು ಗ್ರ್ಯಾಂಡ್ ಟೋಟಲ ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ 25,487 ವೇಕೆನ್ಸಿಗಳು ಈಗ ಪ್ರಸ್ತುತವಾಗಿ ಕಾಲ್ಫಾರ್ಮ್ ಆಗಿವೆ. ನೋಡಿರಿ,
ಈ ಹುದ್ದೆಗೆ ಅಪ್ಲಿಕೇಶನ್ನ ಈಗಾಗಲೇ ಪ್ರಾರಂಭ ಆಗಿವೆ. ನೀವು ಈ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ ನೋಡಿರಿ, 18 ವರ್ಷದ ಮೇಲ್ಪಟ್ಟು ಮತ್ತು 23 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಹೆಚ್ಚಾದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಅಂದರೆ ನೀವು ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಮಾಡುವ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಕ್ಯಾಟಗರಿ ವೈಸ್ ಯಾವ ರೀತಿ ಏಜ್ ರಿಲ್ಯಾಕ್ಸನ್ಸನ್ನು ನೀಡ್ಯಾರಂದ್ರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ, ಅಂದರೆ ಆಫ್ಟರ್ ಸರ್ವಿಸ್ ಆದ್ಮ್ಯಾಗ 3 ವರ್ಷವನ್ನು ನೀಡಿರ್ತಾರೆ. ಇನ್ನು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಯು SSLC ಪಾಸ್ ಆಗಿದ್ದರೆ ಮಾತ್ರ ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತೈತಿ. ಅಂದರೆ ಇದು ಕಾಲ್ಫಾರ್ಮ್ ಆಗಿದ್ದು 10th ಬೇಸ್ ಮೇಲೆ ಕಾಲ್ಫಾರ್ಮ್ ಆಗಿದೆ. ನೋಡಿರಿ, ಅದೇ ರೀತಿ NCC ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳಿದ್ದರೆ ಅವ್ರಿಗೆ ಕೆಲವು ರಿಲ್ಯಾಕ್ಸನ್ ಇರುತ್ತೆ. ಯಾವ ರೀತಿ ಸರ್ಟಿಫಿಕೇಟ್ ವೈಸ್ ಅವರಿಗೆ ಡಿಡಕ್ಷನ್ ಇರುತ್ತೆ. ಯಾವ ರೀತಿ ಅಂದ್ರೆ ನೋಡಿರಿ, SSC ಸರ್ಟಿಫಿಕೇಟನ್ನು ಹೊಂದಿದ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 5% ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಇರುತ್ತೆ. ಇನ್ನು NCC B ಸರ್ಟಿಫಿಕೇಟ್ ಇದ್ದರೆ 3% ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಇನ್ನು NCC A ಸರ್ಟಿಫಿಕೇಟ್ ಆಗಿದ್ದರೆ 2% ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀಡಲಾಗ್ತದೆ. ನೋಡಿರಿ, ಅದೇ ರೀತಿ NCC ಸರ್ಟಿಫಿಕೇಟ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ರೀತಿಯ ಸಂಬಂಧ ಬರುವುದಿಲ್ಲ ಡಿಕ್ಲೇರ್ ಐತೆ. ನೋಡಿರಿ, ಇನ್ನು ಎಕ್ಸಾಮ್ ಫೀ ಯಾವ ರೀತಿ ಐತಂದ್ರೆ ನೋಡಿರಿ, ಎಕ್ಸಾಮ್ ಫೀ 100 ರೂಪಾಯಿ ಆಗೈತಿ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕು. ನೋಡಿರಿ, ಕೊನೆಯ ದಿನಾಂಕ 1/1/2026ವರೆಗೂ ನೀವು ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡ್ಬೋದು. ನೋಡಿರಿ, ಇದು ಅಪ್ಲಿಕೇಶನ್ ಫೀ ಉಳಿದ ಯಾವ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಅಂದರೆ SC, ST, ಎಕ್ಸ್ ಸರ್ವಿಸ್ ಮ್ಯಾನ ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೋಡ್ರಿ, ಎಕ್ಸಾಮ್ ಸೆಂಟ್ರನ್ನು ಎಲ್ಲೆಲ್ಲಿ ಕೊಡ್ತಾರಂದ್ರೆ ಮೊದಲೇದಾಗಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಮತ್ತು ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಎಕ್ಸಾಮ್ ಸೆಂಟ್ರನ್ನು ನೀಡಲಾಗ್ತದೆ. ನಿಮ್ಮ ಅನುಕೂಲ ತಕ್ಕಂಗೆ ನೀವು ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಅಭ್ಯರ್ಥಿಯ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಇದು 80 ಕ್ವಶನ್ಸ್ ಇರ್ತಾವೆ. ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸನ್ನು ನೀಡಲಾಗ್ತದೆ. ನೋಡಿರಿ, ಮೊದಲೇದಾಗಿ ಸಬ್ಜೆಕ್ಟ್ ಯಾವ ರೀತಿ ಇರ್ತಿ, ಮಾರ್ಕ್ಸ್ ಯಾವ ರೀತಿ ಮತ್ತು ಟೈಮಿಂಗ್ ಯಾವ ರೀತಿ ಇರ್ತೈತೆ ನೋಡೋಣ. ಮೊದಲೇದಾಗಿ ಪಾರ್ಟ್ ಎ ಅಂತೇಳಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇದು 20 ಕ್ವಶನ್ಸ್ ಇರ್ತವೆ. ಅಂದರೆ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ, ಇದಕ್ಕೆ 40 ಮಾರ್ಕ್ಸ್ ಇರ್ತೈತಿ. ಪಾರ್ಟ್ ಬಿ ಒಳಗೆ ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. 20 ಕ್ವಶನ್ಸ, 40 ಮಾರ್ಕ್ಸ. ಪಾರ್ಟ್ ಸಿ ಒಳಗೆ ಎಲಿಮಿನೇಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ. 20 ಕ್ವಶನ್ಸ, 40 ಮಾರ್ಕ್ಸ. ಇನ್ನು ಪಾರ್ಟ್ ಡಿ ಒಳಗೆ ಇಂಗ್ಲೀಷ್ ಅಥವಾ ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಅದು 20 ಮಾರ್ಕ್ಸ, 20 ಕ್ವಶನ್ಸ್ ಇರ್ತವೆ, 40 ಮಾರ್ಕಿಗೆ ಇರುತ್ತೆ. ಟೋಟಲ್ ಆಗಿದ್ದು 1 ತಾಸಿನ ಎಕ್ಸಾಮ ಆಗಿರ್ತದೆ. ನೋಡಿರಿ, ಕ್ವಶನ್ ಪೇಪರ್ 13 ಭಾಷೆಗಳಲ್ಲಿ ಇರ್ತೈತಿ. ನೋಡಿರಿ, ಅಂದ್ರೆ ಆಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ ಒಳಗೂ ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ಇರತ್ತೆ. ನೋಡಿರಿ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ 0.5 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇನ್ನು ಈ ಹುದ್ದೆಗೆ ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ಫಿಸಿಕಲ್ ಕೂಡ ಇರುತ್ತೆ. ಯಾವ ರೀತಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೇಳಿ. ನೋಡಿರಿ, ಯಾವ ರೀತಿ ಅಂತಂದ್ರೆ ರನ್ನಿಂಗ್ ಇರುತ್ತೆ. ರನ್ನಿಂಗ ಮೇಲ್ ಮತ್ತು ಫಿಮೇಲ್ಗೆ ಬೇರೆ ಬೇರೆ ರೀತಿಯಾಗಿರ್ತದೆ. ನೋಡಿರಿ, ಯಾವ ರೀತಿ ಅಂದ್ರೆ 5 ಕಿಲೋಮೀಟ್ರ್ ಇರುತ್ತೆ. ಅದು 24 ನಿಮಿಷದಲ್ಲಿ ರೀಚ್ ಆಗಬೇಕು ಪುರುಷ ಅಭ್ಯರ್ಥಿಗೆ. ಮತ್ತು ಮಹಿಳಾ ಅಭ್ಯರ್ಥಿಗಳು ನೋಡೋದಾದರೆ 1.6 ಕಿಲೋಮೀಟ್ರ್ ಇರ್ತೈತಿ. ಇದನ್ನು ಮಹಿಳಾ ಅಭ್ಯರ್ಥಿಗಳು 8.5 ನಿಮಿಷದಲ್ಲಿ ರೀಚ್ ಮಾಡಬೇಕು. ಇನ್ನು ಎರಡನೇದಾಗಿ ನೋಡೋದಾದರೆ 1.6 ಕಿಲೋಮೀಟ್ರ್ ಇನ್ ಮಿನಿಟ ಮೇಲ್ ಅಭ್ಯರ್ಥಿಗೆ ಲಡಾಖ್ ರೀಜನ್ ಒಳಗೆ. ಇನ್ನು ಲಡಾಖ್ ಬಿಟ್ಟು ಉಳಿದ ರೀಜನ್ಗಳಿಗೆ 5 ಕಿಲೋಮೀಟ್ರ್ ಇರ್ತೈತಿ. ಈ ಲಡಾಖ್ ಅವ್ರಿಗೆ ಏನಿರ್ತಿಲ್ಲ 1.6 ಕಿಲೋಮೀಟ್ರಿನ 7 ಮಿನಿಟ್ನಲ್ಲಿ ಲಡಾಖ್ ಅಭ್ಯರ್ಥಿಗಳು ಮಾತ್ರ ರನ್ನಿಂಗ್ ಇರುತ್ತೆ. ಉಳಿದ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್ ರನ್ನಿಂಗ್ ಇರುತ್ತೆ ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಲಡಾಖ್ ಒಳಗೆ ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಇದು 5 ಮಿನಿಟ್ನಲ್ಲಿ ಲಡಾಖ್ ಅಭ್ಯರ್ಥಿಗಳು ರೀಚ್ ಮಾಡಬೇಕಾಗ್ತದೆ. ಇನ್ನು ಹೈಟ್ ಬಂದುಬಿಟ್ಟು ನೋಡಿರಿ, ಮೇಲ್ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟ್ರ್ ಇದ್ದರೆ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ ಹೈಟನ್ನು ನಿಗದಿಪಡಿಸಲಾಗಿದೆ.
ಇನ್ನು ಇದರಲ್ಲಿ ರಿಲ್ಯಾಕ್ಸೇಷನ್ ಯಾವ ರೀತಿ ಐತೆ ಅಂದ್ರೆ ಕ್ಯಾಟಗರಿ ವೈಸ ನೋಡಿರಿ. ನೀವು ಎಷ್ಟಿದ್ರೆ ಎಸ್ ಟಿ ಅಭ್ಯರ್ಥಿಗಳಿದ್ರೆ ಯಾವುದೇ ರೀತಿ ನಿಮಗೆ ರಿಲ್ಯಾಕ್ಸೇಷನ್ ಇರ್ತಂದ್ರೆ ನೋಡಿರಿ, ಎಸ್ ಟಿ ಅಭ್ಯರ್ಥಿಗಳಿಗೆ ಮೇಲ್ ಕ್ಯಾಂಡಿಡೇಟ್ಗೆ 162.5 ಸೆಂಟಿಮೀಟ್ರ್ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟ್ರ್. ಇನ್ನು ಆಲ್ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ಸ್ ನಾರ್ತ್ ವೆಸ್ಟರ್ನ್ ಮತ್ತು ಸ್ಟೇಟ್ನಲ್ಲಿ ಯಾವ ರೀತಿ ಇತ್ತಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್ ನಿಗದಿಪಡಿಸಿದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 140.5 ಸೆಂಟಿಮೀಟ್ರನ್ನು ಇಟ್ಟಾರ. ಇನ್ನು ಆಲ್ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ಸ್ ಅಂದರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮ್ ಎಫೆಕ್ಟಿವ್ ಡಿಸ್ಟ್ರಿಕ್ಟ್ ಒಳಗೆ 160 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿ, 147.5 ಮಹಿಳಾ ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದೆ. ಇನ್ನು ಅದೇ ರೀತಿ ಚೆಸ್ಟ್ ಯಾವ ರೀತಿ ಇರಬೇಕಂದ್ರೆ ಅನ್ಎಕ್ಸ್ಪಾಂಡ್ ಅಂದರೆ ಎಕ್ಸ್ಪಾಂಡ್ ಮಾಡಲಾರ್ದ ನಾರ್ಮಲ್ಲ 80 ಸೆಂಟಿಮೀಟ್ರ್ ಇರಬೇಕು. ಇನ್ನು ಮಿನಿಮಮ್ ಎಕ್ಸ್ಪಾನ್ಷನ್ 5 ಸೆಂಟಿಮೀಟ್ರ್. ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಸಂಬಂಧಪಡ್ತದೆ. ನೋಡಿರಿ, ಅಪ್ಲಿಕೇಶನ್ನ 1/12/2025 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 31/12/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ನೋಡಿರಿ, 10th ಪಾಸಾದ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.